ದಿಸ್ ಈಸ್ ಮಧು ಪಾಟೀಲ್. ಇವತ್ತು ನಾವು ಯಾವ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂತೇಳಿ ನಾವು ಮಾತಾಡ್ತಾ ಇದ್ದೀವಿ. ಇವತ್ತು ನಮ್ಮ ಸ್ಕಿನ್ ಟೋನನ್ನು ಚೆಕ್ ಮಾಡ್ಕೊಳ್ಳೋ ರೀತಿ ಹೇಗೆ ಅಂತಂತೇಳಿ ನಾವು ತುಂಬ ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ. ನಾವು ಯಾವುದೇ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡುವಾಗ ನಮ್ಮ ಸ್ಕಿನ್ ಟೋನನ್ನು ನಾವು ಚೆಕ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಯಾವ ಟೈಪು ಸ್ಕಿನ್ ಟೋನ್ ಇದೆ ನಮ್ಮಲ್ಲಿ? ಸೊ ನಮ್ಮಲ್ಲಿ 4 ಟೈಪ್ ಆಫ್ ಸ್ಕಿನ್ ಟೋನ್ಸ್ ಇದೆ. ಸೊ ಅದರಲ್ಲಿ ಒಂದು ಆಯಿಲ್ ಸ್ಕಿನ್ ಆಗಿರ್ಬೋದು, ಡ್ರೈ ಸ್ಕಿನ್ ಆಗಿರ್ಬೋದು, ಕಾಂಬಿನೇಷನ್ ಸ್ಕಿನ್ ಆಗಿರ್ಬೋದು, ನ್ಯಾಚುರಲ್ ಸ್ಕಿನ್ ಆಗಿರ್ಬೋದು, ಈ ಥರದ ಸ್ಕಿನ್ ಟೋನ್ಸ್ ಇದೆ. ಸೊ ಯೂಶಲಿ ನಾವು ಇಂಡಿಯನ್ ಆಗಿರೋದ್ರಿಂದ ಸೊ ನಾರ್ಮಲಿ ಎಲ್ರಿಗೂ ಕಾಂಬಿನೇಷನ್ ಆಫ್ ನ್ಯಾಚುರಲ್ ಸ್ಕಿನ್ ಇರುತ್ತೆ. ಇದನ್ನು ನಾವು ಚೆಕ್ ಮಾಡ್ಕೊಳ್ಳೋ ವಿಧಾನ ಹೇಗೆ ಅನ್ನೋದನ್ನ ಒಂದು ಚಿಕ್ಕ ಟಿಪ್ಸ್ ಮೂಲಕ ನಾನು ಹೇಳ್ತೀನಿ. ಸೊ ನಾವು ಯಾವುದೇ ಬ್ಯೂಟಿ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿದೆ, ಸೊ ಹಾಗೆ ನಮ್ಮ ಫೇಸನ್ನು ವಾಶ್ ಮಾಡಿಕೊಂಡು ಹಾಫ್ ಆನ್ ಅವರ್ ಬಿಟ್ಟಾದಮೇಲೆ ಒಂದು ಜಸ್ಟ್ ವೆಟ್ ಟಿಶ್ಯೂ ಅಥವಾ ಡ್ರೈ ಟಿಶ್ಯೂ ತೊಗೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಬಿಕಾಸ್ ಅದರಲ್ಲಿ ಕಾರಲ್ಲಿರುವಂತಹ ಟಿಶ್ಯೂನ ನಾವು ತೊಗೊಂಡು ಸೊ ಜಸ್ಟು ನಾವು ಈ ಟ್ಯಾಪಲ್ಲಿ ಜಸ್ಟು ಟಿಶ್ಯೂನ ನಾವು ಈ ಥರ ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಎಷ್ಟು ಆಯಿಲ್ ಇದೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಎರಡನೇ ಟಿಶ್ಯೂ ಬಂದ್ಬಿಟ್ಟು ಇಲ್ಲಿ ನಾವು ತೊಗೋಬೇಕಾಗುತ್ತೆ. ಸೊ ಇಲ್ಲಿ ಕಂಪ್ಲೀಟಾಗಿ ಎಲ್ಲ ಟಿಶ್ಯೂನು ನಾವು ಲೈಟ್ ಬೆಳಗ್ಗೆ ಈ ಥರ ಇದ್ದಾಗ ಅಲ್ಲೇನಾಗುತ್ತೆ ಅಂತಂತಂದರೆ ನಮಗೆ ಆಯಿಲ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಆಯಿಲ್ ನಾವು ನೋಡ್ತಾ ಇರುವಾಗ ಅಲ್ಲಿ ಕಂಪ್ಲೀಟಾಗಿ ಎರಡೂ ಟಿಶ್ಯೂನು ನಮಗೆ ಆಯಿಲ್ ಅನ್ನಿಸ್ತು ಅಂತಂದರೆ ನಿಮ್ಮದು ಸ್ಕಿನ್ನು ಆಯಿಲ್ ಸ್ಕಿನ್ ಅಂತ ಅಂದ್ಕೊಳ್ಳಿ. ಸೊ ಜಸ್ಟ್ ನಿಮಗೆ ಇಲ್ಲಿ ಮಾತ್ರ ಆಯಿಲ್ ಅನ್ನಿಸ್ತು ಅಂತಂದರೆ ನಿಮ್ಮದು ಕಾಂಬಿನೇಷನ್ ಅಥವಾ ನ್ಯಾಚುರಲ್ ಸ್ಕಿನ್ ಅಂತ ಅಂದ್ಕೊಳ್ಳಿ. ಸೊ ಯಾವುದೇ ಟಿಶ್ಯೂನ ಇಟ್ಕೊಂಡಾಗ ನಿಮಗೆ ಅದು ಕೆಳಗಡೆ ಇತ್ತು ಅಂತಂದರೆ ಡ್ರೈ ಸ್ಕಿನ್ ಅಂತ ಅಂದ್ಕೊಳ್ಳಿ. ಈ ಬೇಸ್ ಮೇಲೆ ನಾವು ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ನಮ್ಮ ಸ್ಕಿನ್ ಟೋನನ್ನು ಚೆಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಸೆಷನಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಆಯಿಲ್ ಸ್ಕಿನ್ ಅವ್ರಿಗೆ ಯಾವ ಥರ, ಡ್ರೈ ಸ್ಕಿನ್ ಅವ್ರಿಗೆ ಯಾವ ಥರ, ನಾರ್ಮಲ್ ಸ್ಕಿನ್ ಅವ್ರಿಗೆ ಯಾವ ಥರ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಇದು ಮನೆ ಮದ್ದುಗಳ ಜೊತೆಗೆ ನಾವು ಇಲ್ಲಿ ಚರ್ಚೆನ ಮುಂದುವರ್ಸೋಣ. ಥ್ಯಾಂಕ್ ಯು ಸೋ ಮಚ್. Oh, let me up with a bright smile on now. Put me in the dark, so won't get lost now.